ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11/9/25. ಮುರಳಿ ಮಹಾವಾಕ್ಯಗಳು. मीठे बच्चे, तुम सारी दुनिया के सच्चे सच्चे मित्र हो. तुम्हारी किसी से भी शत्रुता नहीं होनी चाहिए. ಮಧುರ ಮಕ್ಕಳೇ, ತಮ್ಮದು ಇಡೀ ಜಗತ್ತಿನ ಎಲ್ಲರ ಜೊತೆಗೆ ಸತ್ಯವಾದ ಮಿತ್ರತೆ ಇದೆ. ತಮ್ಮದು ಯಾರೊಂದಿಗೂ ಸಹ ಶತ್ರುತ್ವ ಇರಕೂಡದು. ಇವತ್ತು ಬಾಬಾ ಹೇಳ್ತಿದ್ದಾರೆ, ಜಗತ್ತಿನ ನೀವೆಲ್ಲರೂ ಆತ್ಮ ಪರಸ್ಪರ ಸತ್ಯ ಮಿತ್ರರಾಗಿರಿ ಅಂತ. ಅಂದ್ರೆ ನೀವು ಇದ್ದೇ ಇದ್ದೀರಿ ಆತ್ಮ ಸ್ವರೂಪದಲ್ಲಿ. ಈ ವಿಶ್ವದ ಎಷ್ಟೆಲ್ಲ ಆತ್ಮ ಇದ್ದಾರೆ, ಪರಸ್ಪರ ನಾವೆಲ್ಲರೂ ಬಹಳಷ್ಟು ಲವ್ಫುಲ್, ಬಹಳಷ್ಟು ಬಹಳ ಪ್ಯೂರ್ ಸೋಲ್ ಆಗಿದ್ದೀವಿ. ಯಾಕೆ ಅಂದ್ರೆ ನಮ್ಮ ಮೂಲ ಸ್ವರೂಪ ಲವ್ಫುಲ್ ಆಗಿದೆ, ಲಾಫುಲ್ ಆಗಿದೆ. ಆ ಆತ್ಮನ ಮೂಲ ಸ್ವರೂಪ ಪ್ರೇಮ್ ಸ್ವರೂಪ, ಪವಿತ್ರ ಸ್ವರೂಪ ಆಗಿದೆ. ಸೊ ಇದರಲ್ಲಿ ಜ್ಞಾನಿ ಆತ್ಮ ಅಜ್ಞಾನಿ ಆತ್ಮ ಅಂತ ಇಲ್ಲ, ಸತ್ಯುಗದ ಆತ್ಮ ಕಲಿಯುಗದ ಆತ್ಮ ಬೇರೆ ಅಂತಿಲ್ಲ. ಆತ್ಮ ಆತ್ಮನೇ. ಪ್ರತಿ ಆತ್ಮ ಸತೋ ಗುಣಿ ಇದೆ, ಸತೋ ಶ್ರೇಷ್ಠ ಇದೆ. ಪ್ರತಿಯೊಬ್ಬ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಸಂಪೂರ್ಣ ಇದೆ, ಸತ್ಯ ಇದೆ. ಈ ಸತ್ಯವನ್ನ ಅರಿತು ಎಲ್ಲ ಆತ್ಮರ ಒಂದು ಮೂಲ ಸತ್ಯವನ್ನ ನೋಡ್ತಾ ಅವರ ಕ್ಯಾರೆಕ್ಟರ್ ಒಳಗ ಯಾವುದೇ ರೀತಿಯ ಹಿಂಸೆ ಮಾಡುವ ಪಾತ್ರನೇ ಇರ್ಬೋದು, ಇನ್ನೊಬ್ಬ ಕ್ಯಾರೆಕ್ಟರ್ಗೆ ಅನ್ಯಾಯ ಮಾಡುವ ಪಾತ್ರ ಇರ್ಬೋದು, ಇನ್ನೊಬ್ಬ ಕ್ಯಾರೆಕ್ಟರ್ಗೆ ದಬ್ಬಾಳಿಕೆ ಮಾಡುವಂತಹ ಅಥವಾ ಯಾವುದೇ ರೀತಿಯ ಬ್ಲೇಮ್ ಕೊಡುವಂತಹ ಅಪರಾಧದ ರೋಲ್ ಪ್ಲೇ ಮಾಡ್ತಾ ಇರ್ಬೋದು. ಭಲೆ ಆ ರೋಲಿಗೆ ತಕ್ಕಂತೆ ನಮ್ಮ ರೋಲ್ನ ಮುಖಾಂತರವೂ ಕೂಡ ಅವರಿಗೆ ಏನ್ ಪ್ರತಿಯುತ್ತರ ಕೊಡುವುದಿದೆ ಅದು ಇರಬಹುದು. ಆದ್ರೆ ಇದೆಲ್ಲವೂ ಸಿನಿಮಾದೊಳಗ, ಟಿವಿ ಒಳಗಡೆ ನಡೀತಾ ಇದೆ, ಇದೆಲ್ಲವೂ ಸ್ಕ್ರೀನ್ ಮೇಲೆ ನಡೀತಾ ಇದೆ. ಇದು ಸತ್ಯ ಅಲ್ಲ. ಸತ್ಯ ಯಾವುದು ಅಂದ್ರೆ ಪ್ರತಿಯೊಬ್ಬ ಆತ್ಮ ಮೂಲ ರೂಪದಲ್ಲಿ ಎಕ್ದಮ್ ಪ್ಯೂರ್, ಪೀಸ್ಫುಲ್, ಲವ್ಫುಲ್ ಆಗಿದೆಯಲ್ಲ, ಇದೇ ಸತ್ಯ. ನಾವು ಬಾಬನ್ ದೃಷ್ಟಿಯಲ್ಲಿ ಯಾವಾಗ ಬಾಬಾ ಈ ವಿಶ್ವದ ಆತ್ಮಗಳನ್ನ ನೋಡ್ತಾರೆ, ಬಾಬಾ ಪ್ರತಿಯೊಬ್ಬ ಆತ್ಮ ಸಮಾನ್ ಲವ್ಫುಲ್. ಪ್ರತಿಯೊಬ್ಬ ಆತ್ಮ ಬಾಬಾ ಪ್ಯೂರ್ ಫುಲ್ ದೃಷ್ಟಿಯಿಂದ ನೋಡ್ತಾರೆ. ಹೀಗಾಗಿ ಬಾಬನಿಗೆ ಎಲ್ಲಾ ಮಕ್ಕಳು ಬಹಳ ಪ್ರಿಯ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಪರಂ ಪವಿತ್ರ ಪರಮಾತ್ಮನ ಸಂತಾನ್, ಅವಿನಾಶಿ ಮತ್ತು ಸತೋಗುಣಿ ಆತ್ಮ ಇದಿರಂದ್ಮೇಲೆ ಜಗತ್ತಿನ ಪ್ರತಿಯೊಬ್ಬ ಆತ್ಮರ ಜೊತೆ ತಮ್ಮದು ಬಹಳಷ್ಟು ಸತ್ಯ ಪ್ರೀತಿ ಇರಬೇಕು ಅಂತಾರೆ ಬಾಬಾ. ರೋಲ್ನಲ್ಲಿ ಕೆಲವರು ಅಮೆರಿಕಾದಲ್ಲಿ ಹುಟ್ಟಿದ್ದಾರೆ, ಕೆಲವರು ಲಂಡನ್ ನಲ್ಲಿ, ಕೆಲವರು ಚೀನಾದಲ್ಲಿ, ಕೆಲವರು ಪಾಕಿಸ್ತಾನದಲ್ಲಿ ತಮ್ಮ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಯಾವುದು ಡ್ರಾಮಾ ಅನುಸಾರ ಅವರಿಗೆ ಸ್ಕ್ರಿಪ್ಟ್ ಸಿಕ್ಕಿದೆ, ಸ್ಕ್ರಿಪ್ಟ್ನ ಮೂಲಕ ಸ್ಟೋರಿ ಸಿಕ್ಕಿದೆ. ಅವರು ಸ್ಟೋರಿ ಅನುಸಾರ ಯಾವ್ಯಾವ ದೇಶದಲ್ಲಿ, ಯಾವ ಒಂದು ಧರ್ಮದಲ್ಲಿ, ಯಾವ ಒಂದು ಆಕ್ಟಿಂಗ್ ಒಳಗೆ ಅವ್ರು ಪಾರ್ಟ್ ಮಾಡ್ಬೇಕನ್ನೋದು ಮೊದಲೇ ಡ್ರಾಮಾ ಅನುಸಾರ ನೊಂದಿದೆ. ಆ ಎಲ್ಲ ಆತ್ಮರು ತಮ್ಮ ತಮ್ಮ ವಿಭಿನ್ನ ಅಭಿನಯ ಪಾತ್ರಗಳ ಅಭಿನಯ ಮಾಡ್ತಾ ಇದ್ದಾರೆ. ಅಂದಮೇಲೆ ತಾವು ಅಭಿನಯವನ್ನ ನೋಡದೆ, ಅಭಿನಯ ಮಾಡುತ್ತಿರುವ ಇನ್ವಿಸಿಬಲ್ ಆಕ್ಟರ್ ಆತ್ಮ ಇದೆ. ಆ ಆತ್ಮನ ಮೂಲ ಸತ್ಯ ಸ್ವರೂಪವನ್ನ ನೋಡ್ರಿ, ಆಗ ಪರಸ್ಪರ ನೀವು ಮಿತ್ರರಾಗಿರ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ತಮ್ದು ಯಾರೊಂದಿಗೂ ಶತ್ರುತ್ವ ಇರಬಾರ್ದು ಅಂತ. ಶತ್ರುತ್ವ ಯಾರಿಗಿರ್ತದಂದ್ರೆ ಯಾರು ತಮ್ಮನ್ನ ದೇಹವಾನದಲ್ಲಿ ಅನುಭವ ಮಾಡ್ತಾ ಇನ್ನೊಬ್ಬರನ್ನ ದೇಹದ ರೂಪದಲ್ಲಿ ನೋಡ್ತಾರೆ. ಅವರ ಒಂದು ಕರ್ಮದಲ್ಲಿ, ಅವರ ಆಕ್ಟಿಂಗ್ ಒಳಗ, ಅವರ ಡೈಲಾಗ್ ಒಳಗ ಯಾವಾಗ ಇದು ತಪ್ಪು ಅನ್ನುವಂಥದ್ದೇನು ಅನುಭವ ಆಗ್ತದೋ ಆಗ ಅವರನ್ನ ಶತ್ರುಗಳನ್ನಾಗಿ ಫೀಲ್ ಮಾಡ್ತಾರೆ. ಇವ್ರು ನನ್ನ ಶತ್ರು ಅದಾರ, ನನ್ನ ಶತ್ರು ಇದ್ದಂಗೆ ಇವರು ಅಂತ ತಿಳ್ಕೊತಾರೆ. ಆದ್ರೆ ಕ್ಯಾರೆಕ್ಟರ್ ಕಾನ್ಶಿಯಸ್ ನಲ್ಲಿ ಇರುವಂತವ್ರಿಗೆ ಮಾತ್ರ ಶತ್ರುಗಳಿರ್ಲಿಕ್ಕೆ ಸಾಧ್ಯ ಇರಬಹುದು. ಆದ್ರೆ ಆತ್ಮನಿಗೆ, ಆತ್ಮನ ಹೈಯೆಸ್ಟ್ ಕಾನ್ಶಿಯಸ್ ಅಲ್ಲಿ ಸ್ಥಿತ ಆಗಿರುವಂತಹ ಯಾರು ಸದಾ ಆತ್ಮ ಸ್ವರೂಪದಲ್ಲಿ ಸ್ಥಿತಿರ್ತಾರೆ, ಅವರೆಂದಿಗೂ ಕೂಡ ಇನ್ನೊಬ್ಬರ ಕ್ಯಾರೆಕ್ಟರ್ ಅನ್ನ ನೋಡೋದಿಲ್ಲ. ನೋಡಿದ್ರೂ ಕೂಡ ಅವರು ಇದು ನಿಜ ಅಂತ ಅನ್ಕೊಳ್ಳೋದಿಲ್ಲ.
ಇದು ಟಿವಿ ಒಳಗಡೆ ನಡೀತಾ ಇರುವ ಶೋ ಆಗಿದೆ. ಈ ಶೋದ ಒಂದು ಬಿಹೈಂಡ್ ಶೋ, ಬಿಹೈಂಡ್ ಈ ಸಿನಿಮಾದೊಳಗ ಏನು ಆತ್ಮ ಇದೆ, ಗುಪ್ತ ರೂಪದಲ್ಲಿ ಆ ಆತ್ಮನನ್ನೇ ನೋಡ್ತಾರೆ. ಹೀಗಾಗಿ ಬಾಬಾ ಹೇಳ್ತಾರೆ, ಎಲ್ಲರ ಜೊತೆಗೆ ಮಿತ್ರತ್ವ ಇರಬೇಕು, ಯಾರೊಂದಿಗೂ ಸಹ ತಮ್ಮ ಶತ್ರುತ್ವ ಇರ್ಕೂಡ್ದು ಅಂತಾರೆ ಬಾಬಾ. प्रश्न, तुम रूहानी मिलिट्री हो, तुम्हें बाबा का कौन सा डायरेक्शन मिला हुआ है जिसे अमल में लाना है? ತಾವು ಆತ್ಮೀಯ ಮಿಲಿಟರಿಯವರಾಗಿದ್ದೀರಿ, ತಮಗೆ ಬಾಬಾರವರು ಯಾವ ಒಂದು ಆದೇಶವನ್ನ, ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಅವಶ್ಯ ತಾವು ಒಂದು ಲಕ್ಷ್ಯದಲ್ಲಿ ತರಬೇಕಾಗಿದೆ. उत्तर, तुम्हें डायरेक्शन है कि बैज सदा लगाकर रखो, कोई भी पूछे यह क्या है, तुम कौन हो, तो बोलो हम हैं सारी दुनिया से काम की अग्नि को बुझाने वाले फायर ब्रिगेड. ಬಾಬಾ ಹೇಳ್ತಾರೆ, ಮಕ್ಕಳೇ ತಮಗೆ ಆದೇಶ ಆಗಿದೆ ಪರಮಾತ್ಮ ತಂದೆ ಮೂಲಕ, ಮಕ್ಕಳೇ ಯಾವಾಗ್ಲೂ ಬ್ಯಾಡ್ಜ್ ಅನ್ನ ಹಾಕೊಂಡಿರ್ಬೇಕು ಅಂತ. ಯಾರೇ ತಮಗ ಕೇಳ್ತಾರ ಇದು ಏನು ಅಂತ ಕೇಳ್ತಾರ, ಆಗ ನೀವು ಯಾರು ಅಂತನೋ ಅಥವಾ ಇದೇನು ಅಂತ ಕೇಳಿದಾಗ ಅವರಿಗೆ ಹೇಳಬೇಕು, ನಾವು ಇಡೀ ವಿಶ್ವದ ಕಾಮ ಅಗ್ನಿಯನ್ನ, ಕಾಮ ವಿಕಾರದ ಅಗ್ನಿಯನ್ನ ಆರಿಸುವಂತಹ ನಾವು ಅಗ್ನಿಶಾಮಕ ದಳದವರಾಗಿದ್ದೀವಿ ಅನ್ನುವಂಥದ್ದನ್ನ ಹೇಳಬೇಕು ಅಂತಾರೆ ಬಾಬಾ. ಇಸ್ ಸಮಯ ಸಾರಿ ದುನಿಯಾ ಮೇ ಕಾಮ ಅಗ್ನಿ ಲಗಿ ಹುಯಿ ಹೇನಾ, ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಕಾಮ ವಿಕಾರದ ಅಗ್ನಿಯು ಹೊತ್ತಿ ಉರಿತಾ ಇದೆ ಅಂದಮೇಲೆ ಎಲ್ಲರಿಗೂ ಸಂದೇಶ ಕೊಡ್ರಿ, ಪವಿತ್ರ ಬನೋ ದೈವಿ ಗುಣ ಧಾರಣ್ ಕರೋ ತೋ ಬೇಡ ಪಾರ್ ಹೋ ಜಾಯೇಗಾ. ಎಲ್ಲರಿಗೂ ಈ ಮಾತು ಹೇಳ್ರಿ ಅಂತಾರ ಬಾಬಾ, ದೈವಿ ಗುಣ ಧಾರಣೆ ಮಾಡ್ಕೊಡ್ರಿ, ಮತ್ತೆ ಪವಿತ್ರರು ಆಗ್ರಿ, ತಮ್ಮ ಜೀವನ ನೌಕೆ ಪಾರಾಗಿ ಬಿಡುವುದು ಅಂತ. ಅಂಡರ್ಲೈನ್, ಬಾಬಾರ ಆದೇಶ ಇದೆ ಬ್ಯಾಡ್ಜ್ ಹಾಕೊಡ್ರಿ ಅಂತ. ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ ಏನಾಗ್ತದ, ಒಂದಿದೆ ಭಗವಾನುವಾಚ್, ಭಗವಂತನ ಆದೇಶ ಇದೆ, ಅದರಲ್ಲಿ ಕಲ್ಯಾಣ ಇದೆ. ಬ್ಯಾಡ್ಜ್ ಹಾಕೋದು ಅಂತಂದ್ರೆ ಕೇವಲ ಯಾವುದೇ ಜ್ಞಾನದ ಸತ್ಯವಾದ ಸ್ವರೂಪ ಆಗದೆ, ಸತ್ಯ ಜ್ಞಾನವನ್ನ ಅರಿಯದೆ, ಹಾಗೆಯೇ ಏನ್ ಹೊರ ಜಗತ್ತಿನಲ್ಲಿ ಮಿಲಿಟರಿಯವ್ರು ಹಾಕೋತಾರೆ ಹಾಗೆ ನಾವು ಸಹ ಬಿಳಿ ಬಟ್ಟೆಯನ್ನು ಹಾಕೊಂಡು ಮೇಲ್ಗಡೆ ಒಂದು ಬ್ಯಾಡ್ಜ್ ಹಾಕೊಳ್ಳೋದಂತಲ್ಲ. ಬ್ಯಾಡ್ಜ್ ಹಾಕೋದು ನಿಜವಾದಂತಹ ಸೂಕ್ಷ್ಮ ಅರ್ಥ ಏನಾಗಿದೆ ಅಂದ್ರೆ, ಸದಾ ತನ್ನ ಆತ್ಮಿಕ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಯಾವತ್ತಿಗೂ ತನ್ನ ಆತ್ಮ ರೂಪವನ್ನ ಅನುಭವ ಮಾಡ್ತಾ ಎಲ್ಲರೊಳಗ ಆತ್ಮ ರೂಪ ನೋಡುವುದೇ ಇದು ನಿಜವಾದಂತ ಸೂಕ್ಷ್ಮ ರೂಪದ ಬ್ಯಾಡ್ಜ್ ಹಾಕೊಳ್ಳೋದು. ಆದ್ರೆ ಸ್ಥೂಲ ರೂಪದಲ್ಲೂ ಬಾಬಾ ಬ್ಯಾಡ್ಜ್ ಅನ್ನ ಯಾಕೆ ಹಾಕೊಳ್ಳಿಕ್ ಹೇಳ್ತಾರಂತಂದ್ರೆ, ಬ್ಯಾಡ್ಜ್ ಇಂಥ ಒಂದು ವಸ್ತು ಇದೆಯಲ್ಲ, ಅದು ಯಾರೂ ಕಾಮನ್ ಆಗಿ ಇವತ್ತು ಜಗತ್ತಿನಲ್ಲಿ ಹಾಕೋದೇ ಇರುವಂತಹ ಒಂದು ಶ್ರೇಷ್ಠ ವಸ್ತು, ಭಗವಂತನ ಒಂದು ಸತ್ಯ ನಿಶಾನೆಯನ್ನ ತೋರಿಸುವಂತಹ ಒಂದು ಗುರುತದು. ಆದ್ರೆ ಇದನ್ನ ಹಾಕೊಳ್ಳಿಕ್ಕೆ ಬಾಬಾ ಹಾಕೋ ಅಂದ್ರೂ ಯಾಕೆ ಹಾಕೊಳ್ಳೋದಿಲ್ಲ ಮಕ್ಕಳು ಅಂತಂದ್ರೆ, ಬ್ಯಾಡ್ಜ್ ಹಾಕೊಂಡ್ಮೇಲೆ ಅದ್ರ ಅನುಸಾರ ನಡಿಬೇಕಾಗ್ತದ, ಕ್ಯಾರೆಕ್ಟರ್ ಒಳಗೂ ಕೂಡ ಬಹಳಷ್ಟು ಸುಧಾರಣೆ ತರಬೇಕಾಗ್ತದ. ಮಿನಿಮಮ್ ಬಾಬಾ ಕೆಲವೊಂದು ನಿಯಮಗಳನ್ನ ಹೇಳಿದ್ದಾರೆ, ಅವುಗಳ ಪಾಲನೆ ಮಾಡ್ಬೇಕಾಗ್ತದ ಬ್ಯಾಡ್ಜ್ ಹಾಕೊಂಡ್ರೆ. ಅದಕ್ಕಾಗಿ ಬಹಳಷ್ಟು ಮಕ್ಕಳು ಬ್ಯಾಡ್ಜ್ ಹಾಕೊಳ್ಳೋದಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ ಬ್ಯಾಡ್ಜ್ ಯಾಕೆ ಹಾಕೋಬೇಕು ಅಂತಂದ್ರೆ, ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ ಸೋಲ್ ಕಾನ್ಶಿಯಸ್ ಸ್ಥಿತಿ ಏನ್ ಹೆಚ್ಚಾಗೋದಿಲ್ಲ, ಆದ್ರೆ ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ ದೇಹಭಾನ ಮುರಿತದೆ, ಇದು ಸತ್ಯ. ದೇಹಭಾನ ಅವಶ್ಯ ಮುರಿತದೆ. ಯಾಕಂದ್ರೆ ಬ್ಯಾಡ್ಜ್ ಹಾಕೊಳ್ಳೋದು ಕೆಲವರಿಗೆ ಒಂಥರ ನಾಚಿಕೆ, ಅಸಹ್ಯ, ಇದೇನ್ ಹಾಕೋದು, ಎಲ್ಲರೂ ಏನ್ ಅನ್ಕೋತಾರ, ಇದೇ ದೇಹಭಾನ. ಈ ದೇಹಭಾನ ಮುರಿಬೇಕು ಅಂದ್ರೆ ಬ್ಯಾಡ್ಜ್ ಬಹಳ ಅವಶ್ಯಕ ಇದೆ. ಸೊ ಬ್ಯಾಡ್ಜ್ ಹಾಕೊಳ್ಳೋದ್ರಿಂದ ಆತ್ಮಿಕ ಸ್ಥಿತಿ ಆಗೋದಿಲ್ಲ, ಆದ್ರೆ ದೇಹಭಾನ ಅವಶ್ಯ ಮುರಿತದ. ದೇಹಭಾನ ಮುರಿಯೋದ್ರಿಂದ ದಾರಿ ಓಪನ್ ಆಗ್ತದ, ನಾನು ಯಾರು ಅನ್ನುವ ಸತ್ಯದಲ್ಲಿ ಸ್ಥಿತ ಆಗ್ಲಿಕ್ಕೆ. ಅಂದ ಮೇಲೆ ಬಾಬಾರ ಆದೇಶ ಆಗಿದೆ, ಮಕ್ಕಳೇ ಯಾವತ್ತಿಗೂ ಅವಶ್ಯವಾಗಿ ಬ್ಯಾಡ್ಜ್ ಅನ್ನ ಹಾಕೊಳ್ರಿ, ಎಲ್ಲರಿಗೂ ಈ ಸತ್ಯ ಸಂದೇಶ ಹೇಳ್ರಿ. ನಾವು ಅಗ್ನಿಶಾಮಕ ದಳದವರಾಗಿದ್ದೀವಿ,
ಕಾಮವಿಕಾರದ ಅಗ್ನಿಯನ್ನ ಆರಿಸುವಂತವರಾಗಿದ್ದೀವಿ. ಕಾಮವಿಕಾರದ ಅಗ್ನಿ ಆರಿಸೋದು ಅಂತಂದ್ರೆ ಎಲ್ಲಿದೆ ಅಗ್ನಿ? ನನ್ನ ಮೈಂಡ್ ಅಲ್ಲಿ ಉರಿತಾ ಇದೆ. ಏನಂತ? ಈ ಹುಡುಗಿ ದೃಷ್ಟಿ ಸರಿ ಇಲ್ಲ, ಈ ಹುಡುಗನ ದೃಷ್ಟಿ ಸರಿ ಇಲ್ಲ, ಇವರು ಇವ್ರು ಬಹಳ ಅಪವಿತ್ರದಾರ, ಇವರು ಬಹಳ ಕಳತನ ಮಾಡುವಂಥವ್ರದಾರ. ಹೀಗೆ ನಾನು ದೇಹ ಅಂತ ಸ್ವರೂಪದಲ್ಲಿ ಇದ್ಕೊಂಡು ದೇಹಭಾನದಲ್ಲಿ ಇದ್ದು ಅನೇಕರೊಳಗಿನ ಅವಗುಣಗಳನ್ನ, ಅವರ ಅಕರ್ತವ್ಯಗಳನ್ನ ನಾನು ನೋಡ್ತೀನಿ, ಗಮನಿಸ್ತೀನಿ ಅಂತಂದ್ರ ಜರೂರ್ ದೇಹಭಾನ ಇದೆಯಲ್ಲ. ಸೊ ದೇಹಭಾನ ಇದು ಕಾಮ ಅಗ್ನಿಯನ್ನ ಆರಿಸ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ಎಲ್ಲಾರೊಳಗೂ ಸತ್ಯ ಸ್ವರೂಪ ಆತ್ಮರೂಪ ಏನ್ ನೋಡ್ತಿರಲ್ಲ, ಆತ್ಮ ಭಲೇ ಕ್ಯಾರೆಕ್ಟರ್ ಒಳಗ ಇವರು ಎಂಥದೇ ಅಶುದ್ಧ ಅಪವಿತ್ರ ಕರ್ಮ ಅಂತ ಅನ್ಸ್ಕೊಳ್ಳುವಂಥದ್ ಮಾಡಿದ್ರು ಕೂಡ ಅದು ಡ್ರಾಮಾನುಸಾರ ಅವ್ರು ಮಾಡಿದಾರ. ಅವರು ಕ್ಯಾರೆಕ್ಟರ್ ಯಾವ ತಪ್ಪು ಮಾಡಿದೆ, ಕ್ಯಾರೆಕ್ಟರ್ ಒಳಗೆ ಕ್ಯಾರೆಕ್ಟರ್ ತಪ್ಪು ಮಾಡಿದೆ, ಕ್ಯಾರೆಕ್ಟರ್ ಜರೂರ್ ಭೋಗಿಸ್ತದ. ಆದ್ರೆ ಅವರನ್ನ ಆ ದೃಷ್ಟಿಯಿಂದ ನೋಡೋದು ಅಂತಂದ್ರೆ ಇದು ಕೂಡ ದೊಡ್ಡ ತಪ್ಪೇ ಆಗಿದೆ, ಅಪವಿತ್ರತೆ ಆಗಿದೆ. ಅಂದ್ಮೇಲೆ ಬಾಬಾ ಹೇಳ್ತಾರೆ, ನಿಮ್ ಕೆಲಸ ಏನು? ಮೊದಲು ಅವರೊಳಗಿನ ಕಾಮ ಅಗ್ನಿ ಆರಿಸೋದಲ್ಲ, ಅವರು ಹಾಗಿದ್ದಾರೆ ಹೀಗಿದ್ದಾರೆ ಎನ್ನುವಂತ ಈ ಒಂದು ಇಂಪ್ಯೂರ್ ದೃಷ್ಟಿ ಇದೆಯಲ್ಲ, ಈ ಒಂದು ಕಾಮ ವಿಕಾರದ ಅಗ್ನಿಯನ್ನ ಮೊದಲು ಆರಿಸ್ಕೋಬೇಕು ಅಂತಾರೆ ಬಾಬಾ. ಮನಸ್ಸಿನಲ್ಲಿ ತುಂಬಿದ ಅಶುದ್ಧ ವಿಚಾರಗಳು, ಅಶುದ್ಧ ಭಾವನೆಗಳು, ಅಶುದ್ಧ ದೃಷ್ಟಿ, ಇದೆಲ್ಲವನ್ನ ಮೊದಲು ಈ ಅಗ್ನಿಯನ್ನ ಆರಿಸ್ಕೋಬೇಕಾಗಿದೆ. ತೋ ಇಸ್ ಸಮಯ ಸಾರಿ ದುನಿಯಾ, ಇವತ್ತು ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಕಾಮ ಅಗ್ನಿ ಹೊತ್ತಿ ಉರಿತಾ ಇದೆ. ಅರ್ಥಾತ್ ಎಲ್ಲರೂ ದೇಹಭಾನದಲ್ಲಿದ್ದಾರೆ, ದೇಹದ ಸುಖದ ಒಂದು ಹಿಂದೆ ಬೆನ್ ಹತ್ತಿದ್ದಾರೆ. ಅಂದ್ಮೇಲೆ ಎಲ್ಲರಿಗೂ ಸಂದೇಶ ಕೊಡ್ರಿ, ಪವಿತ್ರಾಗ್ರಿ, ದೈವಿ ಗುಣ ಧಾರಣೆ ಮಾಡ್ಕೊಡ್ರಿ, ನಿಮ್ಮ ಜೀವನ ನೌಕೆ ಪಾರಾಗ್ತದೆ. ಪವಿತ್ರಾಗ್ರಿ ಅಂದ್ರೆ ನಿಮ್ಮ ಆತ್ಮದ ಮೂಲ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. ದೈವಿ ಗುಣ ಧಾರಣೆ ಮಾಡ್ಕೊಡ್ರಿ ಅಂದ್ರೆ ಸದಾ ತನ್ನನ್ನ ಆತ್ಮ ಸ್ವರೂಪದಲ್ಲಿ ನೋಡ್ತಾ ತನ್ನ ಕ್ಯಾರೆಕ್ಟರ್ ಇಂದಲೂ ಡಿಟ್ಯಾಚ್ ಆಗಿ ಎಲ್ಲ ಆತ್ಮರನ್ನ ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಅವ್ರ ಕ್ಯಾರೆಕ್ಟರ್ ಒಳಗಿನ ಕಮ್ಜೋರಿಯನ್ನ ನೋಡದೆ, ಅದನ್ನು ವರ್ಣನೆ ಮಾಡದೆ, ಕೇವಲ ಆತ್ಮನ ಸತೋ ಪ್ರಧಾನ್ ಸತ್ಯ ಸ್ವರೂಪವನ್ನ ನೋಡುವುದಿದೆ. ಇದಕ್ ಬಾಬಾ ಹೇಳ್ತಾರ ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಳೋದು. ಸೊ ಈ ಮಾತನ್ನ ನೀವು ಅನುಸರಿಸ್ರಿ, ಬೇರೆಯವರಿಗೂ ಹೇಳ್ರಿ. ಏನಂತ? ಇಷ್ಟು ಮಾಡಿಬಿಟ್ರಿ, ಪವಿತ್ರರಾದ್ರೆ ದೈವಿ ಗುಣ ಧಾರಣೆ ಮಾಡ್ಕೊಂಡ್ರೆ ನಿಮ್ಮ ಜೀವನ ನೌಕೆ ಪಾರಾಗ್ತದನ್ನುವಂತ ಸತ್ಯ ಎಲ್ಲರಿಗೂ ಈ ಸಂದೇಶವನ್ನ ಹೇಳ್ರಿ ಅಂತಾರ ಬಾಬಾ. धारणेಗಾಗಿ मुख्य सार पहला, कभी आपस में रूठ कर सर्विस में धोखा नहीं देना है, विघ्न रूप नहीं बनना, अपनी कमजोरी नहीं दिखानी, बाबा का पूरा पूरा मददगार बनना है. अंडरलाइन, ಎಂದಿಗೂ ಸಹ ಪರಸ್ಪರ ಸೆಟ್ಕೊಂಡು ಮುನಿಸ್ಕೊಂಡು ಸೇವೆಯೊಳಗೆ ಧೋಖಾ ಮಾಡಬೇಡ್ರಿ ಅಂತ, ಮೋಸ ಮಾಡಬೇಡ್ರಿ ಅಂತ. ಅಂಡರ್ಲೈನ್, ಬಾಬಾ ಹೇಳ್ತಾರೆ ಒಂದು ತರದ ಮುನಿಸ್ಕೊಳ್ಳೋದು ಅಂತಂದ್ರೆ ಕ್ಯಾರೆಕ್ಟರ್ ಒಳಗ ನನಗೆ ನಾನು ದೊಡ್ಡವರಂತನೋ ಅಥವಾ ಜ್ಞಾನಿ ಅಂತನೋ ಸೀನಿಯರ್ ಅಂತನೋ ಭಾವಿಸ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಅಶುದ್ಧ ನಡವಳಿಕೆಗಳನ್ನ ನೋಡಿ, ಅರ್ಥಾತ್ ಅವ್ರ ಕ್ಯಾರೆಕ್ಟರ್ ಒಳಗಿನ ಒಂದು ವ್ಯವಹಾರದಿಂದ ನಾನು ಬೇಜಾರು ಮಾಡ್ಕೋತೀನಿ, ಅವ್ರ ಮೇಲೆ ಸಿಟ್ ಮಾಡ್ಕೋತೀನಿ, ಸೆಟ್ಕೊಂಡು ಸೇವಾನ ಬಿಟ್ಬಿಡ್ತೀನಿ ಅಂತಂದ್ರ ಬಾಬಾ ಹೇಳ್ತಾರೆ ಇದಕ್ಕೆ ಧೋಖಾ ಮಾಡೋದಾಗಿದೆ, ಧೋಖಾ ಕೊಡುದು ಅಂತ, ಮೋಸ ಮಾಡುವಂಥದ್ದು ಇದು ಅಂತ ಹೇಳ್ತಾರೆ ಬಾಬಾ. ಇದರಿಂದ ಅನೇಕ ಜನ ತಿಳ್ಕೊಳ್ತಾರೆ, ಇವ್ರೇನ್ ಪರಸ್ಪರ ಜಗಳ ಮಾಡ್ತಾರ, ಸೆಟ್ಕೊಳ್ತಾರ, ಸಿಟ್ ಮಾಡ್ಕೋತಾರ, ಇವರೇ ಖುದ್ ಹೀಗ್ ಮಾಡಿದ್ರೆ ಸೇವಾ ಏನ್ ಮಾಡ್ತಾರೆ ಅನ್ನೋದು ಕೂಡ ಬರ್ತದೆ. ಇನ್ನೊಂದು ಸೂಕ್ಷ್ಮ ಧೋಖಾ, ಸೂಕ್ಷ್ಮ ಸೆಟ್ಕೊಳ್ಳೋದು ಅಂತಂದ್ರೆ ನನ್ನ ಒಂದು ಸಂಪೂರ್ಣ ಆತ್ಮಿಕ ಸ್ವರೂಪ ಏನು ಆತ್ಮಿಕ ಸಂಪನ್ನತೆ ಇದೆ, ಆತ್ಮಿಕ ಭರ್ಪೂರತೆಯ ಒಂದು ಶಕ್ತಿ ನನ್ನೊಳಗಿದೆ, ಅದನ್ನು ಮರೆತು ನನಗೆ ನಾನು ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ದೇಹಭಾನದಲ್ಲಿ ಬಂದು ಇನ್ನೂ ಇದು ಬೇಕಾಗಿದೆ, ಇದರ ಅವಶ್ಯಕತೆ ಇದೆ ಎನ್ನುವಂತಹ ಅಪೇಕ್ಷೆಯಲ್ಲಿ ಇಚ್ಛೆಯೊಳಗೆ ಜೀವನ ಮಾಡೋದು ಮತ್ತು ಆ ಅಪೇಕ್ಷೆಗಳು ಪೂರ್ಣ ಆಗದೇ ಇದ್ದಾಗ ಅನೇಕರ ಜೊತೆಗೆ ಮುನಿಸ್ಕೊಳ್ಳೋದು, ಅವರಿಗೆ ಕಾರಣ ಅಂತ ಅಪವಾದ ಹೊರಿಸೋದು ಏನಿದೆಯಲ್ಲ, ಇದು ಬಾಬಾ ಹತ್ರ ಸೂಕ್ಷ್ಮ ರೂಪದ ಮುನಿಸ್ಕೊಳ್ಳುವಂಥದ್ದು. ಇದರಿಂದ ನಿಮಗ್ ನೀವೇನೇ ಮೋಸ ಮಾಡ್ಕೊಳ್ತೀರಿ. ಅರ್ಥಾತ್
ಯಾವ ಒಂದು ಸೂಕ್ಷ್ಮ ಆತ್ಮ ಈ ಡ್ರಾಮಾದ ಎಲ್ಲಾ ಮಾತಿನಿಂದ ಪರೆಯಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಯಾವ ಪರಮಾನಂದದ ಅನುಭವ ಮಾಡಬೇಕಾಗಿದೆ ಅದರಿಂದ ವಂಚಿತ ಆಗ್ತೀರಿ. ಆಗ ತಮ್ಮ ಮೂಲಕ ಯಾವ ಒಂದು ಶುದ್ಧ ಪವಿತ್ರ ವೈಬ್ರೇಷನ್ ಈ ವಿಶ್ವದಲ್ಲಿ ಹರಡುತ್ತದೋ ಅದು ಕೂಡ ನಿಂತು ಹೋಗ್ತದ. ಇದರಿಂದ ಬಾಬಾ ಹೇಳ್ತಾರೆ, ನಿಮ್ಗೆ ನೀವೇನೆ ಸೇವೆಯೊಳಗ ದೋಖ ಮಾಡಿದಂತೆ. ಅದಕ್ಕಾಗಿ ಎಂದಿಗೂ ವಿಘ್ನ ರೂಪ ಆಗ್ಬೇಡ್ರಿ. ವಿಘ್ನ ರೂಪ ಅಂದ್ರೆ ಯಾರಿಗೋ ನಮ್ದೇ ನೆನಪು ಬರಬಾರ್ದು, ಅಥವಾ ನಾವು ಯಾರದೇ ನೆನಪಿನಲ್ಲಿ ಕುತ್ಕೋಬಾರ್ದು ಅಂತ. ಯಾರ ಇಮೇಜ್, ಯಾರ ಪಿಕ್ಚರು ಕೂಡ, ಯಾವುದೇ ದೇಹದಾರಿಯ ಪಿಕ್ಚರ್ ನನ್ನ ಎದುರುಗಡೆ ಬರಬಾರ್ದು. ಯಾಕಂದ್ರೆ ಅವರು ಸಿನಿಮಾದ ಒಂದು ಕ್ಯಾರೆಕ್ಟರ್ ಇದ್ದಾರೆ. ಕ್ಯಾರೆಕ್ಟರ್ ಸತ್ಯ ಅಲ್ಲ, ಸಿನಿಮಾ ಎಂಡ್ ಆಗಿ ಹೋಗ್ತದೆ, ಸಿನಿಮಾ ಸಮಾಪ್ತ ಆಗಿ ಹೋಗ್ತದೆ. ಅದ್ರೊಳಗಿರುವಂತ ಸಂಪೂರ್ಣ ಆತ್ಮ ಇದಾರಲ್ಲ, ಇದು ಸತ್ಯ. ಸತ್ಯ ಆತ್ಮನನ್ನ ನೋಡಿದಾಗ ಯಾವುದೇ ವಿಘ್ನ ಆಗೋದಿಲ್ಲ. ವಿಘ್ನ ರೂಪ ಆಗ್ತದಂದ್ರ ದೇಹವಾನ ಇದೆ ಅಂತ. ಅದಕ್ಕಾಗಿ ತಮ್ಮ ಕಮ್ಜೋರಿ ಎಂದು ತೋರಿಸ್ಬೇಡ್ರಿ. ತಮ್ಮ ಕಮ್ಜೋರಿ ಅಂದ್ರೆ ನಾನ್ ದೇಹ ಇದ್ದೀನಿ, ನಾನ್ ವ್ಯಕ್ತಿ ಇದ್ದೀನಿ, ನಾ ಅಕ್ಕೋರಿದ್ದೀನಿ, ಅಣ್ಣೋರಿದ್ದೀನಿ, ಈ ಭಾನದಲ್ಲಿ ಬಂದು ನನಗ ಹೀಗಿದೆ, ನನಗಿದ ಅವಶ್ಯಕತೆ ಇದೆ, ನನಗೇನೂ ಇಲ್ಲ, ನನ್ ಕೇಳೋರಿಲ್ಲ, ಇಂಥ ಕಮ್ಜೋರಿಗಳನ್ನೆಂದಿಗೂ ತೋರಿಸ್ಬೇಡ್ರಿ. ಬಾಬಾರ ಪೂರ್ಣ ಸಹಯೋಗಿಗಳಾಗ್ರಿ. ಪೂರ್ಣ ಸಹಯೋಗಿ ಆಗೋದು ಅಂದ್ರೆ ಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ, ಸಂಪೂರ್ಣ ಹೈಯೆಸ್ಟ್ ಕಾನ್ಶಿಯಸ್, ಸುಪ್ರೀಂ ಕಾನ್ಶಿಯಸ್ ಬಾಬನ್ ಜೊತೆಗೆ ಕಂಬೈನ್ಡ್ ಸ್ಥಿತಿಯಲ್ಲಿ ಇದ್ದುಕೊಂಡು ವಿಶ್ವಕ್ಕೆ ಬಾಪ್ ಸಮಾನ್ ಶಕ್ತಿಯನ್ನ ನೀಡೋದೇ ಬಾಬಾರವರಿಗೆ ಪೂರ್ಣ ಸಹಯೋಗಿಗಳಾಗೋದಾಗಿದೆ. सेकेंड पॉइंट, कभी भी कोई से झगड़ा आदि हुआ पास हुआ उनका चिंतन नहीं करना. ಎಂದಾದ್ರೂ ಯಾರ್ದಾದ್ರೂ ಜೊತೆಯಲ್ಲಿ ಜಗಳ ಆಯ್ತು ಅಂತ ತಿಳ್ಕೊಡ್ರಿ. ಕ್ಯಾರೆಕ್ಟರ್ ಒಳಗ ಕಲಿಯುಗದ ಕ್ಯಾರೆಕ್ಟರ್ ಇರೋದ್ರಿಂದ ಇದ್ರಲ್ಲೂ ಕೂಡ ಯಾವುದೋ ವಿಷಯಕ್ಕ ಜೋರಾಗಿ ಮಾತಾಡೋದಿರ್ಬೋದು, ಅವರು ಎದುರುಗಡೆ ಇರುವಂತವ್ರು ಮಾತಾಡೋದಿರ್ಬೋದು. ಜಗಳ ಆಯ್ತಂತ ತಿಳ್ಕೊಡ್ರಿ. ಆದಿ ಹುವಾ ಪಾಸ್ ಹುವಾ ಆಗೋಯ್ತು, ಉನ್ಕ ಚಿಂತನ್ ನಹಿ ಕರ್ನ. ಬಾಬಾ ಹೇಳ್ತಾರೆ, ಯಾಕಾಯ್ತು, ಯಾಕಂದ್ರು, ನನ್ಗೇನಂತ ತಿಳ್ಕೊಂಡಾರಿ ಇವರು, ನಂದೇನ್ ವ್ಯಾಲ್ಯೂನೇ ಗೊತ್ತಿಲ್ಲೇನು, ಈ ತರ ಚಿಂತನೆ ಮಾಡ್ಬೇಡ್ರಿ ಮಕ್ಕಳೇ. ಅದು ಕೋಯಿನ ಕರ್ಮ್ ಜಾಸ್ತಿ ಬೋಲಾ, ಯಾರಾದ್ರೂ ಬಂದು ಹೆಚ್ಚು ಕಡಿಮೆ ಮಾತಾಡಿದ್ರು ಅಂತ ತಿಳ್ಕೊ, ತುಮನ್ಕೋ ಭೂಲ್ ಜಾವು, ಅದನ್ನ ಮರ್ತ್ ಬಿಡ್ರಿ, ಕ್ಷಮಾ ಮಾಡ್ರಿ ಅಂತಾರ ಬಾಬಾ. ಕಲ್ಪ ಪೆಹ್ಲೆ ಬಿ ಏಸೆ ಬೋಲಾ ಥಾ ಅಂಡರ್ಲೈನ್. ಇವ್ರು ಹಿಂಗಂದ್ರು ಅದಕ್ಕ ನನಗೆ ಹಿಂಗಾಯ್ತು ಇಲ್ಲ. ಇಲ್ಲಿ ಕಾಸ್ ಅಂಡ್ ಇಫೆಕ್ಟ್, ಇದು ಕಾರಣ, ಅದಕ್ಕೆ ಹೀಗೆ ಪರಿಣಾಮ ಆಯ್ತು. ಅಂದ್ರೆ ಉದಾಹರಣೆಗಾಗಿ ನಾನು ನಗಡಿ ಬಂದಿದ್ದೆ ನನಗ, ಯಾಕಂದ್ರೆ ನಾನು ಮೊಸರು ತಿಂದೆ, ನಾನು ನಿನ್ನ ಹುಳಿ ಮಜ್ಜಿಗೆ ಕುಡ್ದೆ, ನಾ ಹೀಗ್ ಮಾಡ್ದೆ ಹಾಗ್ ಮಾಡ್ದೆ ಅದಕ್ಕ ಆಯ್ತು ಅಂತ. ಬಾಬಾ ಇಲ್ಲ, ಹುಳಿ ಮಜ್ಜಿಗೆ ಕುಡಿದು ಅದೊಂದು ಘಟನಾ ಘಟಿಸ್ಬೇಕಾಗಿತ್ತು ಆ ಟೈಮ್ ಒಳಗ. ಇವಾಗ ನೆಗಡಿ ಬರುದು ಫಿಕ್ಸ್ ಇದೆ, ಇದು ಒಂದು ಘಟನಾ ಘಟಿಸ್ತಾ ಇದೆ. ಈ ನಗಡಿ ಬಂದಿದ್ದಕ್ಕ ಆ ಮಜ್ಜಿಗೆ ಕುಡಿದಿದ್ದೇ ಕಾರಣ ಆಗಿತ್ತು ಅಂದ್ರ, ನಾ ಮಜ್ಜಿಗೆ ಅನೇಕ ಬಾರಿ ಕುಡ್ದೀನಿ, ಅನೇಕ ಬಾರಿ ನೆಗಡಿ ಆಗೋದಿಲ್ಲ, ಅನೇಕ ಬಾರಿ ಅನೇಕ ವಸ್ತುಗಳನ್ನ ತಿಂದಿರ್ತೀವಿ. ಹಾಗೆ ಬಾಬಾ ಹೇಳ್ತಾರ, ಈ ವಿಶ್ವ ನಾಟಕದಲ್ಲಿ ಅವ್ರ ಹಾಗ ಅನ್ನೋದು ಪ್ರೋಗ್ರಾಮ್ ಅವ್ರ ಮೈಂಡ್ ಒಳಗಿತ್ತು. ಅವ್ರು ಅಂದಿದಾರ, ಹೆಚ್ಚು ಕಡಿಮೆ ಅನ್ನೋದಿತ್ತು, ಹೆಚ್ಚು ಕಡಿಮೆನೇ ಅಂದಾರ, ಮರ್ತ್ ಬಿಡ್ರಿ ಅಂತಾರ ಬಾಬಾ. ಯಾಕಂದ್ರೆ ಕಲ್ಪದ ಮೊದ್ಲು ಅವ್ರು ಹಿಂಗ ಮಾತಾಡಿದ್ರು, ಅವ್ರು ನಿಮಗ್ ಮಾತಾಡಿರ್ಲಿಲ್ಲ, ನಮ್ಮ ಕ್ಯಾರೆಕ್ಟರ್ಗೆ ಅವ್ರು ಮಾತಾಡ್ತಾ ಇಲ್ಲ. ಅವರ ಮೈಂಡ್ ಪ್ರೋಗ್ರಾಮ್ ಒಳಗ ಹಾಗೆಯೇ ಆ ಒಂದು ಡಿಸೈನ್ ಮಾಡ್ಲಾಗಿದೆ. ಯಾವಾಗ ಯಾರ ಜೊತೆಗೆ ಎಷ್ಟು ಜೋರಾಗಿ, ಎಷ್ಟು ಮೃದುವಾಗಿ, ಮಧುರವಾಗಿ ಮಾತಾಡ್ಬೇಕನ್ನುವಂತ ಪ್ರೋಗ್ರಾಮ್ ಅಂತ ಡಿಸೈನ್ ಡ್ರಾಮಾ ಮಾಡಿದೆ. ಅಂದ್ಮೇಲೆ ಇವ್ರು ಹಿಂಗ್ಯಾಕ್ ಮಾತಾಡಿದ್ರಂತ ಚಿಂತನೆ ಮಾಡ್ಬ್ಯಾಡ್ರಿ. ಬಾಬಾ ಹೇಳ್ತಾರೆ, ಆ ಮಾತನ್ನ ವಹ ಬಾತ್ ಫಿರ್ ಕಬಿ ಬೋಲೋ ಬಿ ನಹಿ, ಅದನ್ನ ಮತ್ ಇನ್ನೊಬ್ಬರ ಮುಂದೆ ಹೇಳೋದು, ವರ್ಣನೆ ಮಾಡೋದು, ಇವ್ರು ಹೀಗಂದ್ರು ಮಾತಾಡಿದ್ರು ಅಂತ ಯಾರ ಮುಂದನು ಹೇಳ್ಬೇಡ್ರಿ ಅಂತಾರ ಬಾಬಾ. ವರದಾನ್, ಶಾಂತಿ के दूत बन सर्व ಶಾಂತಿ का संदेश देने वाले ಮಾಸ್ಟರ್ ಶಾಂತಿ ಶಕ್ತಿ ದಾತಾ ಭವ. ಶಾಂತಿಯ ದೂತಾಗಿ ಸರ್ವರಿಗೂ ಶಾಂತಿಯ ಸಂದೇಶ ಕೊಡುವಂತಹ ಮಾಸ್ಟರ್ ಶಾಂತಿ, ಮಾಸ್ಟರ್ ಶಕ್ತಿ ದಾತಾ ಭವ. आप बच्चे शांति के मैसेंजर, शांति दूत हो. ಅಂಡರ್ಲೈನ್, ನಾವು ಶಾಂತಿಯ ಮೆಸೆಂಜರ್ ಇದೀವಿ, ಶಾಂತಿಯ ಸತ್ಯ ಸಂದೇಶವನ್ನ ಕೊಡುವಂತವರಿದ್ದೀವಿ. ಕಹಾ ಭಿ ರಹತೆ ಸದಾ ಅಪ್ನೆ ಕೋ ಶಾಂತಿ ಕಾ ದೂತ್ ಸಮಜ್ಕರ್ ಚಲೋ. ತಾವ್ ಎಲ್ಲೇ ಇರ್ಲಿ, ತಾವ್ ಆತ್ಮ ಇದ್ದೀರಿ,
ಆತ್ಮದ ಸತ್ಯ ಬದಲಾಗೋದಿಲ್ಲ. ಹಾ, ಭಲೆ ನಾನು ಒಂದ್ ಸಮಯದಲ್ಲಿ ಬಾಲಕಿ ಅಂತ ಅನ್ಸ್ಕೋತಿದ್ದೆ, ಕನ್ಯಾ ಅಂತ ಅನ್ಸ್ಕೋತಿದ್ನೆ, ಈಗ ಮಹಿಳೆ ಅಂತ ಅನ್ಸ್ಕೋತೀನಿ. ಕನ್ಯಾಸ್ಥಾನ ಹೋಗಿದೆ. ಆದ್ರೆ ಕನ್ಯಾದ ಸ್ಥಾನ, ಕನ್ಯಾ ಒಂದು ಕ್ಯಾರೆಕ್ಟರ್ ಏನಿತ್ತು ಅದು ಸಮಾಪ್ತ ಆಗಿ ಹೋಗಿದೆ, ಮರ್ಜ್ ಆಗಿ ಹೋಗಿದೆ. ಈಗ ಮಹಿಳೆ ಅಂತ ಅಂತಾರೆ ಯಾರಾದ್ರೂನು, ಹೆಣ್ಣು ಮಗಳು ಅಂತ ಅಂತಾರ, ಅಕ್ಕವರು ಅಂತ ಅಂತಾರ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವೆಲ್ಲೇ ಇದ್ರು, ಯಾವ ಬೆಳೆದ ಹಾಗೆ ಸಮಯ ಅನುಸಾರ ಅಂದ್ರೆ ಟೈಮ್ ಬಾಂಡಿಂಗ್ ಈ ಜಗತ್ತಿನೊಳಗ, ಆ ಎಲ್ಲಿ ವಿಚಾರಗಳ ದುನಿಯಾ ಇದೆ, ಇದು ಈ ಒಂದು ಚಿತ್ರದ ಜಗತ್ತಿದೆ. ಈ ಜಗತ್ತಿನಲ್ಲಿ ನಾವು ಏನೇ ಒಂದು ಮಾತು ನೋಡ್ತೀವತ್ತಂದ್ರ ಅದು ಹಾಗೆ ಇರೋದಿಲ್ಲ, ಬದಲಾಗ್ಬಿಟ್ಟಿರ್ತದೆ. ಪ್ರತಿ ವ್ಯಕ್ತಿ ಬದಲಾಗ್ತಾರ, ವಸ್ತು ಬದಲಾಗ್ತಾರ, ಸ್ಥಾನಗಳು ಬದಲಾಗ್ತಾ ಇರ್ತಾವ. ಆದ್ರೆ ಆತ್ಮದ ಶಕ್ತಿ ಎಂದೂ ಬದಲಾಗೋದಿಲ್ಲ. ಆತ್ಮ ತನ್ನ ಅವಿನಾಶಿ ಶಾಂತ ಸ್ವರೂಪ ಸ್ಥಿತಿ ಇದೆಯಲ್ಲ, ಇದು ಯಾವ ಕಾಲದೊಳಗೂ, ಯಾವ ಯುಗದೊಳಗೂ, ಯಾವ ಪರಿಸ್ಥಿತಿಯಲ್ಲೂ ಬದಲಾಗೋದಿಲ್ಲ. ಯಾಕಂದ್ರೆ ಆತ್ಮ ಅವಿನಾಶಿ ಇದೆ. ಆತ್ಮ ಶಾಂತ ಸ್ವರೂಪ ಆಗಿರೋದು, ಅವಿನಾಶಿ ಆಗಿರೋದ್ರಿಂದ ಆತ್ಮದ ಶಾಂತಿ ಎಂದು ಕಮ್ಮಾಗೋದಿಲ್ಲ. ಬಟ್ ನಾವು ಸಮಯ ಅನುಸಾರ ನಾ ಆತ್ಮ ಇದ್ದೀನಿ, ನಾನು ಶಾಂತ ಇದ್ದೀನಿ ಅನ್ನೋದನ್ನ ಡ್ರಾಮಾ ಅನುಸಾರ ಮರಿತೀವಿ. ಆದ್ರೆ ಆತ್ಮನ ಶಾಂತ ಸ್ಥಿತಿ, ಯಾವ ಸತ್ಯ ಇದೆಯಲ್ಲ, ಅದು ಎಂದಿಗೂ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದಕ್ಕಾಗಿ ಮಕ್ಕಳೇ ಎಲ್ಲೇ ಇರ್ರಿ, ಎಲ್ಲೇ ಅಂದ್ರೆ ಮಧುಬಂದಾಗರೇ ಇರಿ, ಸೆಂಟರ್ನಾಗರೇ ಇರಿ, ಆದ್ರೆ ಲೌಕಿಕ ಗೃಹಸ್ಥ ಜೀವನದಲ್ಲೇ ಇರ್ರಿ. ಮಕ್ಕಳೇ ಸದಾ ತಿಳ್ಕೊಡ್ರಿ, ನಾನು ಶಾಂತಿ ದೂತಿದ್ದೀನಿ ಅಂತ ತಿಳ್ಕೊಡ್ರಿ. ಅಂಡರ್ಲೈನ್, ನೀವ್ ಎಲ್ಲೇ ಇರ್ರಿ, ಶಾಂತಿ ದೂತ್ ಅಂದ್ರೆ ಸೆಂಟರ್ನಾಗ ಇರೋರು, ಮನೇಲಿರೋರು ನಾವೇನಪ್ಪಾ ಅಂತ ಎಂದಿಗೂ ಇಲ್ಲ. ನೀವೆಲ್ಲೇ ಇದ್ರೂ ಶಾಂತಿ ದೂತ್ ಇದ್ದೀರಿ ಅನ್ನೋದನ್ನ ನೆನಪಿಟ್ಕೊಡ್ರಿ. ಶಾಂತಿ ಕಿ ದೂತ್ ಹೇ, ಶಾಂತಿ का संदेश देने वाले है, इससे स्वयं भी शांत स्वरूप शक्तिशाली रहेंगे. ಸದಾ ತಿಳ್ಕೊಡ್ರಿ, ಶಾಂತಿ ದೂತ ಆಗಬೇಕು ಅಲ್ಲ, ಅಂಡರ್ಲೈನ್, ಶಾಂತಿ ದೂತ್ ಇದೀನಿ ಅಂತ ತಿಳ್ಕೊಡ್ರಿ. ಶಾಂತಿಯ ಸಂದೇಶ ಕೊಡುವಂತ ನಾ ಆತ್ಮ ಇದ್ದೀನಿ, ಇದರಿಂದ ಸ್ವಯಂ ನಾನು ಶಾಂತ ಸ್ವರೂಪ